ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಯೇಸು ಕ್ರಿಸ್ತನ ಜನನದ ಹಿಂದೆ ಇರುವ ಕಥಾಂಶಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ನೋಡುತ್ತಿರುವಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ರಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಯೇಸು ಕ್ರಿಸ್ತನ ಜನನದ ಹಿಂದೆ ಇರುವ ಕಥಾ ಅಂಶಗಳನ್ನು ತಿಳಿಸುತ್ತೇನೆ. ಆತನು ಎಲ್ಲಿ ಹುಟ್ಟಿದನು ಗೊತ್ತಾ? ಅಲ್ಲೇ ಜನಿಸಲು ಕಾರಣವೇನು? ಅದರ ಹಿಂದೆ ಇರುವ ಐತಿಹಾಸಿಕ ಕಥಾಂಶಗಳೇನು? ಎಲ್ಲವನ್ನು ನೋಡೋಣ. ಆತನು ಹುಟ್ಟಿದ್ದು ಛತ್ರವೆಂದು ಸ್ವಲ್ಪ ಜನ, ಗೋದಾಲಿ ಎಂದು ಸ್ವಲ್ಪ ಜನ ಹೇಳುತ್ತಾರೆ. ಆದರೆ ಅದು ಛತ್ರವೂ ಅಲ್ಲ, ಗೋದಾಲಿಯೂ ಅಲ್ಲ. ಅದರ ಹಿಂದೆ ಇರುವ ಚರಿತ್ರೆಯನ್ನು ನೋಡೋಣ. ಆದರೆ ಸ್ವಲ್ಪ ಜನರ ಉದ್ದೇಶ ಇಲ್ಲ ಗೋದಾಲಿಯಲ್ಲೇ ಹುಟ್ಟಿದರು ಎಂದು ಹೇಳುತ್ತಾರೆ. ಸ್ವಲ್ಪ ಜನ ಹೇಳುತ್ತಿದ್ದಾರೆ ಇಲ್ಲ, ಅದು ಛತ್ರ ಎಂದು ಬರೆಯಲ್ಪಟ್ಟಿದೆ, ಛತ್ರದಲ್ಲೇ ಹುಟ್ಟಿದರು ಎಂದು ಹೇಳುತ್ತಾರೆ. ಅದು ಗೋದಾಲಿಯೂ ಅಲ್ಲ, ಅದಕ್ಕೆ ಸಂಬಂಧವೇ ಇಲ್ಲ ಎಂದು ಸ್ವಲ್ಪ ಜನರು ಹೇಳುತ್ತಾರೆ. ಇವೆರಡೂ ಅಲ್ಲ, ನಿಜವಾದ ಕಥಾಂಶಕ್ಕೆ ನಾವು ಹೋಗೋಣ. ಆ ದೈವ ಕುಮಾರನು ರಕ್ಷಕನು, ಆ ದೈವವೇ ಭೂಮಿಗೆ ಬರಲು ದೇವರು ಮಾಡಿದಂಥ ಮಹತ್ತರವಾದ ಯೋಜನೆ ನೆರವೇರಲು ಸಿದ್ಧ ಮಾಡಿದರು. ಅಬ್ರಹಾಮನಿಗೆ ವಾಗ್ದಾನ ಮಾಡಿದರು, ನಿನ್ನ ಸಂತತಿ ನಕ್ಷತ್ರಗಳಷ್ಟು ಆಗುತ್ತದೆ ಎಂದು ಹೇಳಿದರು. ಅನಂತರ ಅಬ್ರಹಾಮನ ವಾಗ್ದಾನ ಯಾಕೋಬನಲ್ಲಿ ನೆರವೇರಿತು. ಯಾಕೋಬನ ಜನಾಂಗವೇ ಇಸ್ರಾಯೇಲ್ ಆಗಿತ್ತು. ಇಸ್ರಾಯೇಲ್ ಜನಾಂಗವು ಆ ವಿಧವಾಗಿ ಮುಂದಕ್ಕೆ ಹೋಗುತ್ತಿತ್ತು. ಆ ವಂಶದಿಂದಲೇ ಬರಬೇಕೆಂದು ಈ ಯೇಸು ಕ್ರಿಸ್ತನು ಬರಬೇಕಾದ ಮೆಸ್ಸಿಯನು, ಆ ದೈವಕುಮಾರನು. ಆದರೆ ದೇವರ ವಂಶಾವಳಿ ಆಗಲಿ, ಜನನದ ವಿಧಾನವಾಗಲಿ, ರಾಜ್ಯದ ಭಾರವಾಗಲಿ, ಆತನ ಪರಿಸ್ಥಿತಿಗಳಾಗಲಿ. ಆದರೆ ದೇವರು ಅಲ್ಲೇ ಯಾಕೆ ಜನಿಸಬೇಕು? ಆ ಪ್ರದೇಶದಲ್ಲೇ ಯಾಕೆ ಜನಿಸಬೇಕು? ಯಾಕೆ ಅಲ್ಲೇ ಹುಟ್ಟಬೇಕು? ಯಾಕೆ ಏನು ಎಂಬುದು ನಮ್ಮ ಸಾರಾಂಶ. ಇದರ ಒಂದು ಚರಿತ್ರೆಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಅದರ ಆಳವೇನು ಎಂದು ನಾವು ಪರಿಶೀಲಿಸೋಣ. ಸೃಷ್ಟಿಯ ಪ್ರಾರಂಭದಿಂದ ಜಾಗರೂಕತೆಯಿಂದ ಪರಿಶೀಲಿಸಿದಂತಹ ಧರ್ಮಶಾಸ್ತ್ರ ಗ್ರಂಥಗಳು ನಮ್ಮ ಮುಂದೆ ಇರುತ್ತವೆ. ಅದರಲ್ಲಿ ನಮಗೆ ಕಾಣಿಸುವಂತಹ ಒಳ್ಳೆಯ ಪುಸ್ತಕ ರೂತಳ ಗ್ರಂಥ. ಅಲ್ಲಿ ಬರೆದಿರುವುದನ್ನು ಕೂಡ ತುಂಬ ವಿಶೇಷತೆ. ಅಲ್ಲೇ ಚರಿತ್ರೆ ಕೂಡ ತಿರುಗುತ್ತದೆ. ಚರಿತ್ರೆಯಲ್ಲಿ ಮುಖ್ಯವಾದ ಘಟನೆಗಳು ನಡೆದದ್ದು ಅಲ್ಲೇ. ಆದರೆ ರೂತಳ ಗ್ರಂಥದಲ್ಲಿ ಪ್ರಮುಖವಾಗಿ ನಮಗೆ ಕಾಣಿಸುವುದೇನು ಅಂದರೆ, ನಹೋಮಿ ತನ್ನ ಗಂಡನನ್ನು ಕಳೆದುಕೊಳ್ಳುತ್ತಾಳೆ, ಮಕ್ಕಳನ್ನು ಕಳೆದುಕೊಳ್ಳುತ್ತಾಳೆ. ಗಂಡನು ಮಕ್ಕಳನ್ನು ಕಳೆದುಕೊಂಡ ಮೇಲೆ ಕಷ್ಟದಲ್ಲಿ ಆಕೆಯು ಸೊಸೆಯಾದ ರೂತಳನ್ನು ತೆಗೆದುಕೊಂಡು ಆಕೆ ಬೆತ್ಲೇಮ್ಗೆ ಬರುತ್ತಾಳೆ. ಬೆತ್ಲೇಮ್ನಲ್ಲಿ ಬೋಜನ ಹೊಲದಲ್ಲಿ ಅಕ್ಕಲ ತೆನೆಗಳನ್ನು ಕೂಡಿಸಿಟ್ಟುಕೊಂಡು ಜೀವನ ಸಾಗಿಸುತ್ತಾ ಇರುತ್ತಾರೆ. ಈ ನಹೋಮಿ ಬೋಜನ ಕತೆ ನಮಗೆ ಯಾಕೆ ಎಂದು ಅನ್ನುಕೊಳ್ಳಬೇಡಿರಿ. ಯಾಕೆ ಎಂದರೆ ಯೇಸು ಕ್ರಿಸ್ತನು ಹುಟ್ಟಿದಂತಹ ಸಾರಾಂಶ ಅರ್ಥವಾಗಬೇಕಾದರೆ ಈ ಚರಿತ್ರೆ ಮೊದಲಾಗಿ ತಿಳಿಯಬೇಕು. ಧನವಂತನೂ ಗುಣವಂತನೂ ಆದ ಈ ಬೋವಜನು ಮೊಹಬ್ಯಳಾದ ರೂತಳನ್ನು ವಿವಾಹ ಮಾಡಿಕೊಂಡು ಹೊಸ ಮನೆಯಲ್ಲಿ ಸಂಸಾರ ಇದ್ದನು. ಆ ಮನೆ ಬೆಟ್ಟವನ್ನು ತೆಗೆದುಹಾಕಿ ನಿರ್ಮಿಸಿದ ಮನೆ. ಆತನು ಧನವಂತನೂ ಶ್ರೇಷ್ಠನೂ ಆಗಿರುವುದರಿಂದ ಶ್ರೇಷ್ಠವಾಗಿಯೇ ಕಟ್ಟಿದನು ಆ ಮನೆಯನ್ನು. ಬೆಟ್ಟವನ್ನು ತೆಗೆದುಹಾಕಿ ಕಲ್ಲಿನಿಂದ ಕಟ್ಟಿದಂತಹ ಮನೆ ಅದು, ಅಂದರೆ ಗುಹೆಯಂತೆ ಇರುವ ಮನೆ. ದೇವರು ಆ ಗೃಹದಲ್ಲೇ ಸಂತಾನವನ್ನು ಅನುಗ್ರಹಿಸಿದನು ಬೋವಜನಿಗೆ, ರೂತಳಿಗೆ. ಆತನೇ ಒಬೇದನು. ಬೋವಜನು ಮತ್ತು ರೂತಳ ಕುಮಾರನು ಒಬೇದನು. ಈ ಒಬೇದನು ಕೂಡ ಬೆಳೆದು ದೊಡ್ಡವನಾಗಿ ವಿವಾಹವಾದ ನಂತರ ಬೋವಜನು ಮತ್ತು ರೂತಳು ಹಳೆಯ ಮನೆಗೆ ಹೋದರು. ಒಬೇದನು ಮತ್ತು ಆತನ ಹೆಂಡತಿ ಇಬ್ಬರೂ ಕೂಡ ಹೊಸ ಮನೆಯಲ್ಲಿ ಇದ್ದರು. ಹೊಸ ಮನೆಯ ಜೊತೆಯಲ್ಲಿ ಆಸ್ತಿಪಾಸ್ತಿ ವ್ಯವಹಾರವು ಎಲ್ಲವೂ ಕೂಡ ಒಬೇದನಿಗೆ ಒಪ್ಪಿಸಿದರು. ಈ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಜನಿಸಿದರು, ಆತನೇ ಈಶಾಯ. ಒಬೇದನು ಹುಟ್ಟಿದ ಮನೆಯಲ್ಲೇ ಸ್ವಲ್ಪ ಕಾಲದಲ್ಲಿ ಈಶಾಯನು ಹುಟ್ಟಿದನು. ಈಶಾಯನು ಹುಟ್ಟಿದ ಸ್ವಲ್ಪ ಕಾಲದ ನಂತರ ಈಶಾಯನಿಗೂ ಕೂಡ ವಿವಾಹವಾಯಿತು. ಈಶಾಯನು ತನ್ನ ಹೆಂಡತಿ ಕಲ್ಲಿನ ಮನೆಯಲ್ಲೇ ಸಂಸಾರ ಮಾಡಿ ದಾವಿದನಿಗೆ ಜನ್ಮ ನೀಡಿದರು. ದಾವಿದನು ಕೂಡ ಅದೇ ಮನೆಯಲ್ಲಿ ಜನಿಸಿದನು. ರೂತಳು ಗ್ರಂಥ 4ನೇ ಅಧ್ಯಾಯ 21ನೇ ವಾಕ್ಯವನ್ನು ನೋಡಿ. ಬೋವಜನು ಒಬೇದನನ್ನು ಪಡೆದನು, ಒಬೇದನು ಈಶಾಯನನ್ನು ಪಡೆದನು, ಈಶಾಯನು ದಾವಿದನನ್ನು ಪಡೆದನು. ಇವರೆಲ್ಲರೂ ಆ ಮನೆಯಲ್ಲಿಯೇ ಹುಟ್ಟಿದರು. ಇವರೆಲ್ಲರೂ ಮುಖ್ಯವಾದವರು, ಮುಖ್ಯವಾದ ವ್ಯಕ್ತಿಗಳು, ಪೂರ್ವದಿಂದ ಹಕ್ಕನ್ನು ಸಾಗಿಸುತ್ತಾ ಬರುತ್ತಿರುವವರು. ದಾವಿದನು ರಾಜನಾಗಿ ಹೋದನು. ಆ ಕಲ್ಲಿನ ಮನೆಯಲ್ಲಿ ಇರುವ ಅವಸರವೇನು? ಇರುವುದಿಲ್ಲ. ರಾಜ ವೈಭವವನ್ನು ಅನುಭವಿಸುತ್ತಿರುವ ದಾವಿದನು ಆ ಮನೆಯನ್ನು ಬಿಡಬೇಕಾಯಿತು. ಅದರ ಅವಸರವೇನು ಇಲ್ಲದೆ ಹೋಯಿತು. ಆತನು ಯೆರೂಸಲೇಮಿನಲ್ಲಿ ದಾವಿದನ ಪಟ್ಟಣವನ್ನು ಕಟ್ಟಿಸಿದನು. ಇಸ್ರಾಯೇಲ್ ಅವರೆಲ್ಲರನ್ನು ಅಲ್ಲೇ ಆಳ್ವಿಕೆ ಮಾಡಿದನು. ದಾವಿದನ ಸಹೋದರರು ಕೂಡ ಅಲ್ಲಿ ಇರುವ ಅವಸರ ಇಲ್ಲ. ಯಾಕೆ ಎಂದರೆ ಅವರು ಕೂಡ ರಾಜ್ಯದಲ್ಲಿ, ಆ ಪಟ್ಟಣದಲ್ಲಿ ವಾಸಿಸಲು ಇಷ್ಟಪಟ್ಟರು. ರಾಜಧಾನಿಯಲ್ಲಿ ಶ್ರೇಷ್ಠ ಕಟ್ಟಡಗಳಲ್ಲಿ ನೆಲೆಸಿದರು. ಆಗ ಈಶಾಯನು ಬೆತ್ಲೆಹೇಮ್ ಆಸ್ತಿ ಕುರಿತು ಆಲೋಚಿಸಿದರು. ಆ ಕಲ್ಲಿನ ಮನೆಯನ್ನು ಯಾರಿಗೆ ಕೊಡಬೇಕೆಂದು ಆಲೋಚನೆ ಮಾಡಿದರು. ಆಗ ಮಗನಾದ ದಾವಿದನಿಗೆ
ದಾವಿದನಿಗೆ ಒಪ್ಪಿಸಿದರು. ದಾವಿದನ ಅಧೀನಕ್ಕೆ ಹೋಯಿತು. ಇನ್ನು ಯಾರು ಅದರ ಬಳಿಗೆ ಬರುವುದಿಲ್ಲ. ರಾಜನು ಶ್ರೇಷ್ಠ ವ್ಯಕ್ತಿ ಆಗಿರುವುದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ದಾವಿದನು ಕೂಡ ತನ್ನ ಕುಮಾರರಿಗೆ ಯಾರಿಗಾದರೂ ಕೊಡಬಹುದಾಗಿತ್ತು ಈ ಆಸ್ತಿಪಾಸ್ತಿ, ಕಲ್ಲಿನ ಮನೆಯನ್ನು ಕೂಡ. ಆದರೆ ದಾವಿದನು ಮಾತ್ರ ಕಿಮ್ಹಾಮ್ ಎಂಬ ವ್ಯಕ್ತಿಗೆ ಕೊಟ್ಟರು. ಬೆತ್ಲೇಮಿನಲ್ಲಿರುವ ಆಸ್ತಿ, ಆ ಕಲ್ಲಿನ ಮನೆ ಎಲ್ಲವೂ ಕೂಡ ಆ ಕಿಮ್ಹಾಮ್ ಎಂಬ ವ್ಯಕ್ತಿಗೆ ಕೊಡುತ್ತಾನೆ. ಈ ಕಿಮ್ಹಾಮ್ ಎಂಬ ವ್ಯಕ್ತಿ ಯಾರು ಎಂದು ಆಲೋಚಿಸಿದರೆ, ಈ ಕಿಮ್ಹಾಮ್ ಎಂಬ ವ್ಯಕ್ತಿ ಬರ್ಜಿಲೈ ಕುಮಾರನು. ಈ ಬರ್ಜಿಲೈ ಯಾರು ಎಂದರೆ, ದಾವಿದನಿಗೆ ಈ ಬರ್ಜಿಲೈ ಎಂದರೆ ತನ್ನ ಮಕ್ಕಳಿಗಿಂತ ಹೆಚ್ಚು ಇಷ್ಟ. ಅದರಿಂದ ಬರ್ಜಿಲೈ ಕುಮಾರನಿಗೆ ಕೊಟ್ಟನು. ಯಾಕೆ ಕೊಡಬೇಕಾಯಿತು ಎಂಬ ಅಂಶವನ್ನು ನಾವು ನೋಡೋಣ. ರಾಜನಾಗಿ ಶ್ರೇಷ್ಠ ವ್ಯಕ್ತಿಯಾಗಿ ಇದ್ದಂತಹ ದಾವಿದನು ಅರಣ್ಯಕ್ಕೆ ಓಡಿ ಹೋಗಿ ಕಷ್ಟವನ್ನು ಪಡುತ್ತಿದ್ದಾನೆ, ತೊಂದರೆಗಳನ್ನು ಅನುಭವಿಸುತ್ತಿದ್ದಾನೆ ಎಂದು ತಿಳಿದಂತಹ ಬರ್ಜಿಲೈ ದಾವಿದನನ್ನು ತನ್ನ ಸೇವಕರನ್ನು ಹತ್ತಿರಕ್ಕೆ ಕರೆದುಕೊಂಡು ಅವರ ಎಲ್ಲ ಅವಶ್ಯಕತೆಗಳನ್ನು ತೀರಿಸಿದನು. ತುಂಬ ಚೆನ್ನಾಗಿ ನೋಡಿಕೊಂಡನು ಈ ಬರ್ಜಿಲೈ. ಆತನು ವೃದ್ಧನಾಗಿದ್ದನು. ಆತನ ಮಗನೇ ಈ ಕಿಮ್ಹಾಮ್. ಈ ಕಿಮ್ಹಾಮನಿಗೆ ಕೊಟ್ಟನು. ಎಲ್ಲ ಅರಣ್ಯದ ವನವಾಸ ತೀರಿದ ಮೇಲೆ ರಾಜ್ಯಕ್ಕೆ ಮತ್ತೆ ಬಂದನು. ರಾಜನಾಗಿ ದಾವಿದನು ಅಧಿಕಾರಕ್ಕೆ ಬಂದನು. ಅಧಿಕಾರದಲ್ಲಿ ಇದ್ದಾಗ ಬರ್ಜಿಲೈಯನನ್ನು ಕರೆಯಿಸಿ ತಂದೆಯ ಹಾಗೆ ಅಕ್ಕರೆ ತೋರಿಸಿ ಸಹಾಯ ಮಾಡಿದ್ದಕ್ಕೆ ರಾಜ್ಯದಲ್ಲಿ ರಾಜ ವೈಭೋಗವನ್ನು ಅನುಭವಿಸಿಕೊಂಡು ನನ್ನ ಬಳಿ ಇರು ಎಂದು ಹೇಳಿ ಕಳುಹಿಸಿದರು. ಆದರೆ ಬರ್ಜಿಲೈ ಮಾತ್ರ ಬರುವುದಿಲ್ಲ. ನಾನು ವೃದ್ಧನು, ನನಗೆ ಏನು ಬೇಡವೆಂದು ಹೇಳಿದನು. ರಾಜನು ಬರುವವರೆಗೆ ಬಿಡಲಿಲ್ಲ. ಆಗ ಏನು ಮಾಡಲು ಆಗದೆ ನನ್ನ ಸ್ಥಾನದಲ್ಲಿ ನಾನು ಬರಲು ಆಗದೆ ಹೋದರೂ ನನಗೆ ಏನು ಕೊಡಬೇಕೆಂದು ಇರುವೆಯೋ ಅದನ್ನು ನನ್ನ ಕುಮಾರನಿಗೆ ಕೊಡು ಅಂದನು. ನನ್ನ ದೊಡ್ಡ ಮಗನಾದ ಕಿಮ್ಹಾಮ್ಗೆ ಕೊಡು ಎನ್ನುತ್ತಾನೆ. ಅದಕ್ಕೆ ದಾವಿದನು ಈ ಕಿಮ್ಹಾಮನನ್ನು ಸೇರಿಸಿಕೊಳ್ಳುತ್ತಾನೆ. ದಾವಿದನು ಈ ಬರ್ಜಿಲೈನ ಮಗನಾದ ಕಿಮ್ಹಾಮನನ್ನು ತನ್ನ ಕುಮಾರರಿಗಿಂತ ತುಂಬ ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಂಡನು. ತನ್ನ ಕುಮಾರರು ಅಸೂಯೆ ಪಡುವಷ್ಟು ಪ್ರೀತಿಯಿಂದ ನೋಡಿಕೊಂಡನು. ಆದರೂ ಸರಿಯೇ ದಾವಿದನಿಗೆ ತೃಪ್ತಿ ಸಿಗದೆ ವಂಶ ಪಾರಂಪರಿಕ ಪ್ರವಾದಿಗಳು ಹುಟ್ಟಿದಂತಹ ಆ ಮನೆಯನ್ನು, ಬೆತ್ಲೆಹೇಮ್ ಆಸ್ತಿಪಾಸ್ತಿಯನ್ನೆಲ್ಲ, ಕಲ್ಲಿನ ಮನೆಯನ್ನು ಕೂಡ ಆತನನ್ನು ಕುಮಾರನಾಗಿ ಭಾವಿಸಿ ಆತನಿಗೆ ಕೊಟ್ಟು ಬಿಟ್ಟನು. ಈಗ ಆ ಮನೆ, ಬೆತ್ಲೆಹೇಮ್ ಆಸ್ತಿಪಾಸ್ತಿಯೆಲ್ಲ ಈ ಕಿಮ್ಹಾಮ್ನ ವಶಕ್ಕೆ ಬಂದು ಬಿಟ್ಟವು. ಆತನೇ ನೋಡಿಕೊಂಡನು. ಆತನು ಆ ಮನೆಯಲ್ಲಿಯೇ ಇದ್ದು ನೋಡಿಕೊಳ್ಳುತ್ತಿದ್ದನು. ಸ್ವಲ್ಪ ಕಾಲವಾದ ಮೇಲೆ ಈ ಕಿಮ್ಹಾಮ್ನ ತಂದೆಯಾದ ಬರ್ಜಿಲೈಯನು ಸತ್ತು ಹೋಗುತ್ತಾನೆ. ಅದಾದ ನಂತರ ದಾವಿದನು ತನ್ನ ಹಿಂದೆ ಇರುವುದರಿಂದ ಆಸ್ತಿಪಾಸ್ತಿ ಯಾರೂ ಮುಟ್ಟಲಿಲ್ಲ. ಆ ಮನೆಯನ್ನು ಬಿಡಲೂ ಆಗದೆ, ಆ ಮನೆಯನ್ನು ಯಾರಿಗೂ ಕೊಡಲೂ ಆಗದೆ ಆ ಮನೆಯನ್ನು ಛತ್ರವಾಗಿ ಬದಲಾಯಿಸಿದನು. ಈಗ ಅದು ಒಂದು ಛತ್ರವಾಗಿ ಅನೇಕರಿಗೆ ಆಸರೆಯಾಗಿದೆ. ಯಾಕೆ ಛತ್ರವಾಗಿ ಬದಲಾಯಿಸಿದನು ಎಂದರೆ, ಅದು ನೇರವಾದ ರಸ್ತೆ ಎಂದರೆ ಅನೇಕ ಪಟ್ಟಣಗಳಿಗೆ ಹೋಗುವ ಮುಖ್ಯ ದ್ವಾರ, ಅನೇಕರಿಗೆ ಸಮಸ್ಯೆಗಳನ್ನು ತೀರಿಸಿ ಆಸರೆಯಾಗಿರುತ್ತದೆ ಎಂದು ಅದನ್ನು ಛತ್ರವಾಗಿ ಬದಲಾಯಿಸಿದನು. ಅದರ ಮೇಲೆ ಗೆರತ್ ಕಿಮ್ಹಾಮ್ ಎಂದು ಬರೆಸಿದನು. ಅದರ ಅರ್ಥವೇನೆಂದರೆ ಕಿಮ್ಹಾಮ್ ಛತ್ರ ಎಂದು ಅರ್ಥ. ಯೆರೆಮೀಯನ ಗ್ರಂಥ 41ನೇ ಅಧ್ಯಾಯ 17ನೇ ವಾಕ್ಯವನ್ನು ನೋಡಿ. ಬೆತ್ಲೆಹೇಮಿನ ಸಮೀಪವಾಗಿರುವ ಗೆರೆತ್ ಕಿಮ್ಹಾಮ್ ಎಂದು ಕಾಣಿಸುತ್ತದೆ. ಆದರೆ ಕಸ್ದೀಯರ ಭಯದಿಂದ ಐಗುಪ್ತಕ್ಕೆ ವಲಸೆ ಹೋಗಬೇಕೆಂದು ಮಾರ್ಗ ಮಧ್ಯದಲ್ಲಿ ಬೆತ್ಲೆಹೇಮಿನ ಕಿಮ್ಹಾಮ್ ಛತ್ರದಲ್ಲಿ ಇಳಿದುಕೊಳ್ಳುತ್ತಿದ್ದರು. ಅವರಿಗೆ ಒಂದು ಛತ್ರವಾಗಿ ಬದಲಾಯಿಸಿದನು. ಒಳ್ಳೆಯ ಉದ್ದೇಶದಿಂದ ಮಾಡಿದನು. ಉದ್ದೇಶ ಒಳ್ಳೆಯದೇ. ಪ್ರಜೆಗಳಿಗೆ ಮಾರ್ಗ ಮಧ್ಯದಲ್ಲಿ ಹೋಗುವ ಎಲ್ಲರೂ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಮಾತ್ರವೇ ಅಲ್ಲದೆ ಎಲ್ಲ ವರ್ಗದವರಿಗೂ ಆಸರೆ ಆಯಿತು. ಕಳ್ಳರಿಗೆ, ವ್ಯಭಿಚಾರಿಗಳಿಗೆ, ದಾರಿಕೋರರಿಗೆ, ಹೀಗೆ ಬರುತ್ತಾ ಎಲ್ಲರಿಗೂ ಅದು ಒಂದು ಆಸರೆಯಾಗಿ ಬದಲಾಯಿತು. ಸ್ವಲ್ಪ ದಿನವಾದ ನಂತರ ಆ ಮನೆಯ ನಿಜವಾದ ಯಜಮಾನಿ ಬಂದರೂ ಕೂಡ ಖಾಲಿ ಇಲ್ಲದೆ ಹೋಯಿತು. ರಾಜರ ಆಳ್ವಿಕೆಯ ಕಾಲಗಳ ನಂತರ ಯೆರೂಸಲೇಮ್ ಅನ್ನು ನಾಶ ಮಾಡಿ ಯಹೂದಿಗಳನ್ನೆಲ್ಲ 70 ವರ್ಷ ಸೆರೆಮನೆಗಳಲ್ಲಿ ಹಾಕಿದರು. ಸೆರೆವಾಸ ಮುಗಿದ ಮೇಲೆ ಬಾಬೇಲ್ನಿಂದ ಅವರೆಲ್ಲರೂ ಸ್ವಂತ ಸ್ಥಳಕ್ಕೆ ಬರುತ್ತಿದ್ದಾರೆ. ಆದರೆ ಸ್ಥಳಗಳೇ ಬದಲಾಗಿದ್ದವು. ಇದೇನೋ ಛತ್ರವಾಗಿ ಬದಲಾಗಿತ್ತು. ಎಲ್ಲಿ ವಾಸಿಸಲು ಯೋಗ್ಯವಾಗಿ ಇರುತ್ತದೋ ಅಂತಹ ಸ್ಥಳದಲ್ಲಿ ಇವರು ಜೀವಿಸಲು ಮನೆಗಳನ್ನು ಕಟ್ಟಿಕೊಂಡರು. ಅದೇ ವಂಶದಿಂದ ಬಂದಂತಹ ವ್ಯಕ್ತಿಯೇ ಮರಿಯಳು. ಇನ್ನೊಂದು ಸಂಗತಿ ಏನೆಂದರೆ, ಯೋಸೆಫನು ಕೂಡ ಆ ವಂಶದಿಂದ ಬಂದಂತಹ ಅವನೇ. ಬಡಗಿಯ ಕೆಲಸವನ್ನು ಮಾಡಿಕೊಂಡು ನಜರೇತಿಗೆ ಹೊರಟು ಹೋದನು. ಬೆತ್ಲೆಹೇಮ್ ಸ್ವಂತ ಊರು, ಪಟ್ಟಣಗಳು ಎಲ್ಲವೂ ಹಾಳಾದವು. ಅದಕ್ಕೆ ನಜರೇತಿಗೆ ಹೋದನು. ಮರಿಯಳ ಜೊತೆಯಲ್ಲಿ ಯೋಸೇಫನಿಗೆ ನಿಶ್ಚಯ ಮಾಡಲಾಯಿತು. ಮರಿಯಳು ತುಂಬು ಗರ್ಭಿಣಿಯಾಗಿರುವಾಗ ದೇವರ ಸಂಕಲ್ಪವೇನೆಂದರೆ ದಾವಿದನ ಮನೆಯಲ್ಲಿಯೇ ಹುಟ್ಟಬೇಕು. ಅದಕ್ಕೆ ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶು ಮರಿ ಬರೆಸಿಕೊಳ್ಳಬೇಕೆಂದು ಆಜ್ಞೆಯು
ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತು. ಆಗ ಎಲ್ಲರೂ ಕಾನೇಶುಮರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಂದ ಹೊರಟರು. ಯೋಸೇಫನು ಸಹ ದಾವಿದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲೀಲಿಯ ಸೀಮೆಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವಿದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಅವರು ಹೋಗುವ ದಾರಿ ಮಧ್ಯದಲ್ಲಿ ಇವರು ಕಿಮ್ನಾಮ್ ಛತ್ರದಲ್ಲಿ ಉಳಿಯಲು ಹೋಗುತ್ತಾರೆ. ಆದರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಆದರೂ ಕೂಡ ಛತ್ರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದುಕೊಂಡರು. ಆಗಲೇ ಕಾನೇಶುಮರಿ ಬರೆಸಿಕೊಳ್ಳಲು ಬಂದವರು ದಾರಿಕೋರರು ಅನೇಕ ಮಂದಿಗಳೊಂದಿಗೆ ಆ ಛತ್ರವೆಲ್ಲ ತುಂಬಿ ಹೋಗಿತ್ತು. ಛತ್ರಕ್ಕೆ ಸ್ವಲ್ಪ ದೂರದಲ್ಲೇ ಕುದುರೆಗಳಿಗೆ, ಕತ್ತೆಗಳಿಗೆ, ದನಗಳಿಗೆ ಇವರು ತೆಗೆದುಕೊಂಡು ಬಂದಂತಹ ಎಲ್ಲ ಪಶುಗಳು ಆ ಭಾಗದಲ್ಲಿ ಕಟ್ಟಿದ್ದರು. ಮನುಷ್ಯರೆಲ್ಲರೂ ಛತ್ರದಲ್ಲಿ ಇರುತ್ತಿದ್ದರು. ಛತ್ರದಲ್ಲಿ ಕಟ್ಟಾದ ಸ್ಥಳ ಆದುದರಿಂದ ಸ್ಥಳವಿಲ್ಲ. ಚಿಕ್ಕ ಮಗುವಾಗಿರುವುದರಿಂದ ಇಲ್ಲಿ ಸ್ಥಳವಿಲ್ಲದ ಕಾರಣ ಪಶುಗಳ ಮಧ್ಯದಲ್ಲಿ ಮಲಗಿಸಿದರು. ಮನುಷ್ಯರು ಛತ್ರದಲ್ಲಿ ಇರುತ್ತಾರೆ. ಛತ್ರದಲ್ಲಿ ಹತ್ತಿರವೇ ಇರುವ ಪಶುಗಳಿಗೆ ಸಿದ್ಧ ಮಾಡಿರುವ ಗೋದಾಲಿಯಲ್ಲಿ ಮಲಗಿಸಿದರು. ಯೇಸು ಕ್ರಿಸ್ತನು ಹುಟ್ಟಿದ ನಂತರ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಾಕ್ಯವನ್ನು ನೋಡಿರಿ. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಾಲಿಯಲ್ಲಿ ಮಲಗಿಸಿದಳು. ಛತ್ರದಲ್ಲಿ ಜಾಗವಿಲ್ಲದ ಕಾರಣ ಗೋದಾಲಿಯಲ್ಲಿ ಮಲಗಿಸಿದರು. ಆದರೆ ಅವರು ಮೊದಲು ಬಂದಿದ್ದು ವಿಶ್ರಾಂತಿ ತೆಗೆದುಕೊಳ್ಳಲು ಛತ್ರಕ್ಕೆ ಬಂದರು. ಆದರೆ ಛತ್ರದಲ್ಲಿ ಸ್ಥಳವಿಲ್ಲ. ಆದರೆ ಆಕೆಯು ಮಾತ್ರ ಮಗುವನ್ನು ಎತ್ತಳು. ಆದರೆ ಆ ಜನರ ಮಧ್ಯದಲ್ಲಾಗಲಿ ಆ ಇಬ್ಬಂದಿಯಲ್ಲಿ ಇರಲು ಆಗದೆ ಆ ಕೂಸನ್ನು ತೆಗೆದುಕೊಂಡು ಬಂದು ಪಶುಗಳ ಗೋದಾಲಿಯಲ್ಲಿ ಮಲಗಿಸಿದಳು. ಈ ಯೇಸು ಕ್ರಿಸ್ತನು ಜನಿಸಿದ್ದು ಎಲ್ಲಿ ಗೊತ್ತಾ? ತನ್ನ ಸ್ವಂತ ಮನೆಯಲ್ಲಿ. ಆತನ ವಂಶಾವಳಿಗೆ ಸಂಬಂಧಿಸಿದಂತಹ ವಂಶ ಪಾರಂಪರಿಕವಾಗಿ ಬಂದಿದ್ದಂತಹ ಮನೆಯಲ್ಲಿ. ಆ ಮನೆ ಛತ್ರವಾಗಿ ಬದಲಾಗಿತ್ತು. ಆದರೆ ಅದು ಅವರ ಸ್ವಂತ ಮನೆ, ಅವರ ಆಸ್ತಿಯೇ ಆದರೂ ಕೂಡ ಆತನಿಗೂ ಕೂಡ ನಿಂತುಕೊಳ್ಳಲು ಸ್ಥಳವಿಲ್ಲದೆ ಹೋಯಿತು. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಿತ್ರ ಕೂಡ ಇದೆ. ತಕ್ಷಣವೇ ಕುರಿ ಮಂದೆಯನ್ನು ಕಾಯುತ್ತಿರುವ ಕುರುಬರ ಬಳಿಗೆ ದೇವದೂತರು ಬಂದು ಶುಭ ಸಮಾಚಾರವನ್ನು ತಿಳಿಸುತ್ತಾರೆ. ಆ ಹೊಲ ರೂತಳು ತೆನೆಗಳು ಕೂಡಿಸಿಕೊಂಡಂತಹ ಹೊಲ, ಬೋವಜನ ಹೊಲ. ಅದು ಬೋವಜನ ಹೊಲದಲ್ಲೇ ಕುರಿ ಕಾಯುವರು ಹಿಂಡನ್ನು ಕಾಯುತ್ತಿದ್ದರು. ಬೋವಜನ ವಂಶದಿಂದ ಬಂದಂತಹ ಮನೆ, ಅಪ್ಪನಿಗೆ ಅಧಿಕಾರವಿರುವ ಮನೆ, ಯೇಸು ಕ್ರಿಸ್ತನಿಗೆ ಅರ್ಹತೆ ಇರುವ ಮನೆ, ಆತನ ವಂಶ ಪಾರಂಪರಿಕವಾಗಿ ಬಂದಂತಹ ಮನೆ, ಯೇಸು ಕ್ರಿಸ್ತನಿಗೆ ಸ್ವಂತ ಮನೆ. ಆ ಸ್ವಂತ ಮನೆ ಛತ್ರವಾಗಿ ಬದಲಾಗಿತ್ತು. ಅದೇ ಸ್ಥಳ ಇದು. ಇನ್ನೊಂದು ವಿಚಿತ್ರ ಕೂಡವಿದೆ. ಯಾಕೋಬನು ಕೂಡ ಅದೇ ಸ್ಥಳದಲ್ಲಿ, ಅಂದರೆ ಈ ಛತ್ರದ ಹತ್ತಿರದಲ್ಲೇ ತನ್ನ ಹೆಂಡತಿಯ ರಹೇಲಳನ್ನು ಸಮಾಧಿ ಮಾಡಿದನು. ಉತ್ತಮವಾಗಿ ರೂಪಾಂತರಗೊಂಡಿರುವ ಕಟ್ಟಡ ಆ ಮನೆ. ಆ ಮನೆಯಲ್ಲೇ ಒಬೇದನು ಹುಟ್ಟಿದನು, ಈಶಾಯನು ಹುಟ್ಟಿದನು, ದಾವಿದನು ಕೂಡ ಅಲ್ಲೇ ಹುಟ್ಟಿದನು. ಆತನ ಸ್ಥಳದಲ್ಲೇ ಯೇಸು ಕ್ರಿಸ್ತನು ಹುಟ್ಟಿದನು. ಆತನ ಸ್ವಂತ ಮನೆ ಅದು. ಆದರೆ ಅದು ಈಗ ಛತ್ರವಾಗಿ ಹೋಗಿದೆ. ಛತ್ರದ ಸ್ವಂತ ಯಜಮಾನನು ಇರಲು ಕೂಡ ಜಾಗವಿಲ್ಲದೆ ತುಂಬಿ ಹೋಗಿತ್ತು. ಅದಕ್ಕೆ ಆತನು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದರು. ಯೋಸೇಫನಿಗೆ ರಾಜ್ಯವೂ ಇಲ್ಲ, ಪಟ್ಟಣವೂ ಇಲ್ಲ, ದೊಡ್ಡ ಜಾಗವೂ ಇಲ್ಲ, ಆಸ್ತಿಪಾಸ್ತಿಗಳೂ ಇಲ್ಲ, ಚಿಕ್ಕ ಮನೆಯಾದರೂ ಇಲ್ಲ. ಅಂತಿಮವಾಗಿ ಆತನ ಛತ್ರದಲ್ಲಿ ಕೂಡ ಸ್ಥಳವಿಲ್ಲ. ನಜರೇತಿನಲ್ಲಿ ವಾಸಿಸಿದರು. ಅಲ್ಲೇ ಕೆಲಸ ಮಾಡಿಕೊಂಡಿದ್ದರು. ಮರಿಯಳ ಜೊತೆಯಲ್ಲಿ ನಿಶ್ಚಯ ಮಾಡಿಕೊಂಡಿದ್ದು ಅಲ್ಲೇ, ಜೀವಿಸಬೇಕೆಂದು ಅಂದುಕೊಂಡಿದ್ದು ಅಲ್ಲೇ, ಇದ್ದಿದ್ದು ಕೂಡ ಅಲ್ಲೇ. ಅಂತಿಮವಾಗಿ ಬೆತ್ಲೆಹೇಮ್ ಊರಿಗೆ ಬರುವುದು, ದಾವಿದನ ಮನೆಯಲ್ಲಿ ಹುಟ್ಟುವುದು ಇಲ್ಲಿ ಅರ್ಥವಾಗಬೇಕಾದ ವಿಷಯ. ನಿಜವಾಗಲೂ ಆ ಬೆತ್ಲೆಹೇಮ್ ಆಸ್ತಿಗಳಿಗೆ, ಮನೆಗೆ ನಿಜವಾದ ಯಜಮಾನಿ ಬಂದರೆ ಅದು ಛತ್ರವಾಗಿ ಬದಲಾಗಿತ್ತು. ಆ ಮನೆಯಲ್ಲಿ ಸ್ಥಳವಿರಲಿಲ್ಲ. ಛತ್ರದಲ್ಲಿ ಖಾಲಿ ಇಲ್ಲದೆ ಇರುವುದರಿಂದ ಗೋದಾಲಿಯಲ್ಲಿ ಇದ್ದರು. ಆತನು ಆಸ್ತಿಗೋಸ್ಕರನೋ ಮನೆಗೋಸ್ಕರನೋ ಬರಲಿಲ್ಲ. ಗೋದಾಲಿಯಲ್ಲಿ ಸರಿ ಹೊಂದಿಕೊಂಡನು. ಆತನಿಗೆ ಬೇಕಾದದ್ದು ಛತ್ರದಲ್ಲಿ ಜಾಗವಲ್ಲ, ಮನುಷ್ಯರ ಹೃದಯದಲ್ಲಿ ಜಾಗ ಬೇಕು. ಆತನು ಭೂಲೋಕಕ್ಕೆ ಬಂದಿದ್ದು ಕಲ್ಲಿನ ಮನೆಗೋಸ್ಕರವಲ್ಲ, ಆ ಒಂದು ಹೊಲಕ್ಕೆ ಆಸ್ತಿ ಪಾಸ್ತಿಗಳಿಗೋಸ್ಕರವಲ್ಲ, ನಿಮ್ಮನ್ನು ನಿಜವಾದ ನಿತ್ಯ ಬಾಧ್ಯಸ್ಥನಾಗಿ ಮಾಡುವುದಕ್ಕೆ ಬಂದನು. ಆತನಿಗೆ ನಿನ್ನ ಮನೆಯಲ್ಲಿ ಸ್ಥಳವಲ್ಲ, ನಿನ್ನ ಹೃದಯದಲ್ಲಿ ಸ್ಥಳಗೋಸ್ಕರ ಬಂದನು. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟರೆ ಮರಣದಿಂದ ಜೀವಿತಕ್ಕೆ ನಡೆಸಲು ಆಸೆ ಪಡುತ್ತಾನೆ. ಮರಣದ ಸ್ಥಿತಿಯಿಂದ ನಿತ್ಯ ಜೀವಕ್ಕೆ ನಡೆಸಲ್ಪಡುತ್ತೇವೆ. ನಮ್ಮ ಸ್ಥಿತಿಗತಿಗಳು ಬದಲಾಯಿಸಬಲ್ಲ ದೇವರು ಒಬ್ಬನೇ. ನಿಮ್ಮನ್ನು ಬದಲಾಯಿಸುತ್ತಾನೆ. ಬದಲಾಗಿರಿ.
ನಿಮ್ಮ ಹೆಸರು ಬದಲಾಗದಿದ್ದರೂ ನಿಮ್ಮ ಮನಸ್ಸು ಬದಲಾಗಬೇಕು. ನಿಮ್ಮ ಬಟ್ಟೆಗಳು ಬದಲಾಗದಿದ್ದರೂ ನಿಮ್ಮ ಜೀವಿತಗಳು ಬದಲಾಗಬೇಕು. ಬದಲಾವಣೆ ಇಲ್ಲದವನು ಸತ್ತ ಹೆಣಕ್ಕೆ ಸಮಾನನು. ಆತನ ಜನನದ ಹಿಂದೆ ಅಮೋಘವಾದ ಸತ್ಯಗಳು ಇದ್ದಾವೆ, ಅನೇಕ ಅದ್ಭುತಗಳು ಇದ್ದಾವೆ. ಜನನದ ಹಿಂದೆ ಚರಿತ್ರೆ ಇದೆ, ಆತನ ಜನ್ಮದಲ್ಲೂ ಕೂಡ ಚರಿತ್ರೆ ಇದೆ, ಹುಟ್ಟಿದಂತಹ ಸ್ಥಳದಲ್ಲಿ ಕೂಡ ಒಂದು ಚರಿತ್ರೆ ಇದೆ. ಆದುದರಿಂದ ಆತನ ಚರಿತ್ರೆಯನ್ನು ತಿಳಿದುಕೊಳ್ಳುತ್ತಿದ್ದೇವೆ. ನಾವು ಮಾತ್ರ ತಿಳಿದುಕೊಂಡು ಬಿಟ್ಟು ಬಿಡಕೂಡದು. ಸತ್ಯವನ್ನು ಗ್ರಹಿಸಿ ಸತ್ಯದ ಕಡೆಗೆ ಹೋಗಬೇಕು. ಅದೇ ಅಲ್ಲವ ನಮ್ಮ ಗಮ್ಯವು. ಯೇಸು ಕ್ರಿಸ್ತನಿಗೆ ನಿಜವಾಗಲೂ ನಮ್ಮ ವೃತ್ತಿ ಜೀವನದಲ್ಲಿ ಹಾಗೂ ಹೃದಯದಲ್ಲಿ ಜಾಗ ಕೊಟ್ಟರೆ ಏನು ನಡೆಯುತ್ತದೆ ಗೊತ್ತಾ? ಮಹಾನ್ ಕಾರ್ಯಗಳೇ ನೋಡುತ್ತೇವೆ. ಯಾಕೆ ಎಂದರೆ ಯೇಸು ಕ್ರಿಸ್ತನು ಒಂದು ಕಡೆ ಹೊರಗೆ ಹೋಗಿರಿ ಎಂದು ಹೇಳುತ್ತಾರೆ. ಎಲ್ಲಿ ಎಂದರೆ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಿದ್ದಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಆದರೆ ನಿಜವಾಗಲೂ ಆತನಿಗೆ ಸ್ಥಳ ಕೊಟ್ಟರೆ ಏನು ಆಗುತ್ತದೆ ಗೊತ್ತಾ? ಯಾಯಿರನ ಮಗಳು ಎದ್ದು ಬದುಕಿದ ಹಾಗೆ ನಮ್ಮ ಜೀವಿತಗಳು ಕೂಡ ಮರಣದ ಸ್ಥಿತಿಯಿಂದ ನಿತ್ಯ ಮಾರ್ಗದ ಕಡೆಗೆ ಹೋಗುತ್ತವೆ. ಪ್ರತಿ ಸಾರಿ ಕೂಡ ಕ್ರಿಸ್ಮಸ್ನಲ್ಲಿ ಛತ್ರದಲ್ಲಿ ಸ್ಥಳವಿಲ್ಲ ಎಂದು ಚರ್ಚಿಸುತ್ತೇವೆ, ಹೇಳುತ್ತಿರುತ್ತೇವೆ, ವಾಕ್ಯದ ಮುಖಾಂತರ ಮಾತನಾಡಿಕೊಳ್ಳುತ್ತೇವೆ ಹೊರತು ನಿಜವಾಗಲೂ ಸ್ಥಳವನ್ನು ಯಾಕೆ ಕೊಡಲು ಆಗುತ್ತಿಲ್ಲ? ಕೊಟ್ಟರೆ ಏನು ನಡೆಯುತ್ತದೆ ಗೊತ್ತಾ? ನಿಜವಾಗಲೂ ನಾವು ಆಲೋಚಿಸುತ್ತಿಲ್ಲ. ನನ್ನ ಪ್ರಾಣ ನೀನೆ, ನನ್ನ ಸರ್ವಸ್ವ ನೀನೆ, ನನ್ನ ಹೃದಯದ ತುಂಬ ನೀನೆ ಎಂದು ಹೃದಯದಲ್ಲಿ ಗುಡಿ ಕಟ್ಟಿದ್ದೇವೆ ಎಂದು ಹೇಳಿ ಪ್ರೇಮ ಕವಿತೆಗಳನ್ನು ಬರೆಯುವುದು ಮಾತ್ರ ಗೊತ್ತು. ಮನುಷ್ಯರಿಗೆ ಅವಕಾಶಗಳನ್ನು ಕೊಡಲು ಗೊತ್ತು, ಆದರೆ ದೇವರಿಗೆ ಮಾತ್ರ ಅವಕಾಶ ಇರುವುದಿಲ್ಲ. ನಮ್ಮ ವೃತ್ತಿ ಜೀವಿತಗಳಲ್ಲಿ ಹಾಗೂ ಹೃದಯದ ಬಾಗಿಲುಗಳನ್ನು ತೆರೆದು ಜಾಗ ಕೊಡಬೇಕು. ಕೊಟ್ಟರೆ ಮರಣದಿಂದ ನಿತ್ಯ ಜೀವಕ್ಕೆ ನಡೆಸಲ್ಪಡುತ್ತೇವೆ, ನೂತನ ಸ್ಥಳಕ್ಕೆ ನಡೆಯಲ್ಪಡುತ್ತೇವೆ. ನಮ್ಮ ಹೆಸರು ಬದಲಾಗದೆ ಹೋದರೂ, ನಮ್ಮ ಬಟ್ಟೆಗಳು ಬದಲಾಗದೆ ಹೋದರೂ ನಾವು ಬದಲಾಗಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.